ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಇದೆ. ಅದೇನು ಗೊತ್ತಾ? ಸಂಪುಟ ವಿಸ್ತರಣೆ ಯಾವಾಗ? ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. 13 ಸಚಿವರು ಮತ್ತು ಮುಖ್ಯಮಂತ್ರಿಗಳು ಅಧಿಕಾರದ ಪ್ರಮಾಣ ವಚನದ ಸ್ವೀಕಾರ ಮಾಡಿದ್ದಾರೆ. ಹಾಗಿದ್ದರೆ ಇದೇ 13 ಸಚಿವರು ಸಾಕ ಅಥವಾ 34 ಟೋಟಲ್ ಏನು ಸಚಿವರ ಸಂಖ್ಯೆ ಇದೆ ಅದು ಫಿಲಪ್ ಮಾಡಬೇಕಾ? ಹಾಗಿದ್ರೆ ಏನಾಗ್ತಾ ಇದೆ? ಇವತ್ತು ಕಾಂಗ್ರೆಸ್ ಶಾಸಕರುಗಳನ್ನೆಲ್ಲ ಕರೆದುಕೊಂಡು ಒಂದು ರಿಸಾರ್ಟ್ಗೆ, ಖಾಸಗಿ ರಿಸಾರ್ಟ್ಗೆ ಹೋಗಲಾಗಿದೆ. ಆ ಖಾಸಗಿ ರಿಸಾರ್ಟ್ನಲ್ಲಿ ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಸೊ ಎಲ್ಲ ಶಾಸಕರು ಆ ಕಡೆ ಹೋದರೆ ಇಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಿವಾಸದ ಎದುರು ಪ್ರತಿಭಟನೆಗಳು ಪ್ರಾರಂಭ ಆಗಿವೆ. ಯಾರು ಶಾಸಕರುಗಳು ಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟಿದ್ದಾರೋ ಅವರು ತಮ್ಮ ಶಿಷ್ಯರನ್ನು ಅವರಾಗಿಬಿಟ್ರೋ ಇವ್ರು ಬಂದರೂ ಗೊತ್ತಿಲ್ಲ, ನಮ್ಮವರನ್ನು ಮಂತ್ರಿ ಮಾಡಿ ಅನ್ನುವ ಒತ್ತಾಯ. ಯಾರೋ ಯಶವಂತರಾವ್ ಅಂತನೋ ಯಾರೋ ಶಾಸಕರ ಪರವಾಗಿ. ಸೊ ಕರ್ನಾಟಕದ ಬೇರೆ ಬೇರೆ ಕಡೆ ಇದು ಪ್ರಾರಂಭ ಆಗಿದೆ. ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ಪ್ರತಿಭಟನೆಗಳು ನಡೆದು, ಬೇರೆ ಬೇರೆ ಉತ್ತರ ಕರ್ನಾಟಕದ ಬೇರೆ ಬೇರೆಯವರ ಪರವಾಗಿ ನಡೆದು, ಮಂತ್ರಿ ಮಾಡಿ ಮಂತ್ರಿ ಮಾಡಿ ಮಂತ್ರಿ ಮಾಡಿ ಮಂತ್ರಿ ಮಾಡಿ, ನಮ್ಮವ್ರು ಮಂತ್ರಿ ಮಾಡಿ, ನಮ್ಮವರು ಬಿಟ್ಟರೆ ಇನ್ಯಾರೂ ಇಲ್ಲ. ಸೊ ಇದು ನಡೀತದೆ. ಹಾಗಿದ್ರೆ ಏನಾಗ್ತಾ ಇದೆ? ಮಂತ್ರಿ ಮಂಡಲದ ವಿಸ್ತರಣೆ ಯಾವಾಗ ಆಗುತ್ತೆ? 18ರ ನಂತರ ಆಗುತ್ತಾ? ರಾಜ್ಯಸಭೆ ಏನು ವಿಧಾನ ಪರಿಷತ್ ಚುನಾವಣೆ ಮುಗಿದ ಮೇಲೆ ಆಗುತ್ತಾ? ಗೊತ್ತಿಲ್ಲ. ಪ್ರಾಯಶಃ ಈ ಪ್ರಶ್ನೆಗೆ ಉತ್ತರ DK ಶಿವಕುಮಾರ್ ಅವರಿಗೂ ಗೊತ್ತಿದ್ದಂತಿಲ್ಲ, ಸಿದ್ದರಾಮಯ್ಯನವರಿಗೂ ಗೊತ್ತಿದ್ದಂತಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತಿದ್ದಂತಿಲ್ಲ ಯಾವಾಗ ಸಂಪುಟ ವಿಸ್ತರಣೆ ಅಂತ. ಯಾಕೆಂದರೆ ಇಲ್ಲಿ ಕಾಂಗ್ರೆಸ್ನಲ್ಲಿರುವ ಈ ಪವರ್ ಸೆಂಟ್ರ್ಗಳಿವೆಯಲ್ಲ, ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಬೇರೆ ಬೇರೆ ಒತ್ತಡಗಳೇನಿವೆ ಆ ಒತ್ತಡಗಳನ್ನು ನಿಭಾಯಿಸುವುದು ಅಂಥ ಸುಲಭವಾದ ಕೆಲಸ ಅಲ್ಲ. ಇಟ್ ಈಸ್ ಅ ವೆರಿ ಬಿಗ್ ಚಾಲೆಂಜ್ ಫಾರ್ ಚೀಫ್ ಮಿನಿಸ್ಟರ್ DK ಶಿವಕುಮಾರ್. ಯಾಕೆಂದರೆ ಅವರು ಇಂಥದ್ದನ್ನು ಯಾವತ್ತೂ ಎದುರಿಸೋರು ಅಂತ ಗೊತ್ತಿಲ್ಲ. ಅವರು ಸಂಘಟನಾ ಚತುರ, ಪಕ್ಷವನ್ನು ಸಂಘಟನೆ ಮಾಡ್ತಾರೆ, ಪಕ್ಷಕ್ಕೆ ಇನ್ವೆಸ್ಟ್ ಮಾಡ್ತಾರೆ, ಪಕ್ಷ ಅಧಿಕಾರಕ್ಕೆ ಬರುವಂತೆ ನೋಡ್ಕೋತಾರೆ. ಎವ್ರಿಥಿಂಗ್ ಈ ಕ್ಯಾನ್ ಡೂ ಇಟ್. ಯಾರ ಬರೀ ದರ್ಪದಿಂದ ಮಾತನಾಡಬೇಕು, ಯಾರ ಬಳಿ ಹೇಗೆ ಮಾತಾಡಬೇಕು ಅವ್ರಿಗೆ ಗೊತ್ತಿದೆ. ಹಿ ವಿಲ್ ಹ್ಯಾಂಡಲ್. ಆದರೆ ಈಗ ಅವರ ಮುಂದಿರುವ ಸವಾಲುಗಳೇನಿವೆ ಆ ಸವಾಲುಗಳನ್ನು ಎದುರಿಸುವುದಕ್ಕೆ ಅವರಿಗೆ ಒಂದು ರಾಜನೀತಿ ಅನ್ನುವುದರ ಅರಿವಿರಬೇಕು ಅಂತ. ರಾಜನೀತಿ ಅರಿವಿಲ್ಲದಿದ್ದರೆ, ಅವರು ರಾಜನೀತಿಜ್ಞನಾಗದಿದ್ದರೆ, ಕೇವಲ ಒಬ್ಬ ಸಾಮಾನ್ಯ ರಾಜಕಾರಣಿ ಆದರೆ ಈ ಕಾಂಟ್ ಡೂ ಎನಿಥಿಂಗ್. ಈಗ ಅಂತಹ ಸವಾಲು ಬಂದಿದೆ. ಶಾಸಕರಲ್ಲಿ ಸಾವಕಾಶವಾಗಿ ಅತೃಪ್ತಿ ಪ್ರಾರಂಭ ಆಗ್ತಾ ಇದೆ. ನಾನು ಹಲವು ಶಾಸಕರ ಜೊತೆ ಮಾತನಾಡಿದಾಗ ಅವರಿಗೆ ಗೊತ್ತಿಲ್ಲ, ಅವರು ಸಚಿವ ಸಂಪುಟಕ್ಕೆ ಸೇರಬೇಕು ಅಂತ ರೆಡಿಯಾಗಿದ್ದಾರೆ. ಕೆಲವರು ಹೊಸ ಬಟ್ಟೆ ಹೊಲಿಸ್ಕೊಂಡಿದ್ದಾರೆ. ಕೆಲವರು ಸಂಪುಟ ಯಾವ ಖಾತೆ ಬೇಕು ಅಂತ ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ. ನನಗೆ ಅದು ಕೊಟ್ಟರೆ, ಈ ಫಾರ್ ಎಕ್ಸಾಂಪಲ್ ಸಾಗರ ಶಾಸಕರು ಬೇಳೂರು ಗೋಪಾಲಕೃಷ್ಣ ಅವರು, ನನಗೆ ಅರಣ್ಯ ಕೊಟ್ಟರೆ ನಾನು ಮಾಡ್ತೇನೆ, ಮೊದಲು ಸಂಪುಟದಲ್ಲಿ ತಗೊಳ್ಳಬಾಗಿರಪ್ಪ, ಯಾರು ತಗೋತಾರೋ ಗೊತ್ತಿಲ್ಲ, ಅವರು ಈಗಾಗಲೇ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ಇಂಥವ್ರು ಅವರೊಬ್ಬರೇ ಅಲ್ಲ, ಸುಮಾರು 60 ಜನ ಶಾಸಕರುಗಳು ಮಂತ್ರಿ ಆಗೋದಕ್ಕೆ ರೆಡಿಯಾಗಿದ್ದಾರೆ. ಈ 60 ಜನರಲ್ಲಿ 20 ಜನರ ಆಯ್ಕೆ ಮಾಡೋದಿದೆಯಲ್ಲ, ಇಟ್ಸ್ ಎ ವೆರಿ ವೆರಿ ಬಿಗ್ ಚಾಲೆಂಜ್. ಈ 20 ಜನರು ಯಾರಲ್ಲಿ? ಸಿದ್ದರಾಮಯ್ಯನವ್ರ ಪರವಾಗಿರುವವರು, ಹೈಕಮಾಂಡ್ಗೆ ಖರ್ಗೆ ಅವರಿಗೆ ಬೇಕಾದವರು, DK ಶಿವಕುಮಾರ್ ಅವರಿಗೆ ಬೇಕಾದವರು. ಅವರ ನಡುವೆ ಒಂದು ಸಮತೋಲನವನ್ನು ಕಾಪಾಡೋದಿದೆಯಲ್ಲ, ಅದು ಸೀರಿಯಸ್ ಥಿಂಗ್. ಆ ಚರ್ಚೆಗಳು ನಡೀತಾ ಇದ್ದರೂ ಕೂಡ ಆ ಚರ್ಚೆಗಳು ಒಂದು ಹಂತಕ್ಕೆ ಬಂದಂತೆ ಕಾಣ್ತಾ ಇಲ್ಲ. ಅದ್ರ ಜೊತೆಗೆ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಂದು ಎಕ್ಸ್ಟ್ರಾ ಸೀಟ್ ಹಾಕ್ಬಿಟ್ಟು DK ಶಿವಕುಮಾರ್ ಅವರನ್ನು ಗೆಲ್ಲಿಸುವುದರಲ್ಲಿದ್ದಾರೆ. ಅದ್ರ ಜೊತೆ ಅವರು ಒಂದು ಬೇರೆ ಬೇರೆ ಸವಾಲುಗಳು, ಫಾರ್ ಎಕ್ಸಾಂಪಲ್ ಬಿಡದಿ ಟೌನ್ಶಿಪ್, ಅದರ ಬಗ್ಗೆ ಮಾತನಾಡ್ತೀನಿ ನಂತರ ನಾನು. ಆ ಸವಾಲಿದೆ. ಹಾಗಾಗಿ ಈ ಸಂಪುಟ ವಿಸ್ತರಣೆ ಅನ್ನೋದು ಒಂದು ರೀತಿಯಲ್ಲಿ ನೆನಗುದಿಗೆ ಬಿದ್ದಂತೆ ಕಾಡ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಈ ಶಾಸಕರ ಅತೃಪ್ತಿ ಇದೆಯಲ್ಲ, ಸಂಕಟ ಇದೆಯಲ್ಲ, ಅದು ಯಾವ ರೂಪವನ್ನು ಬೇಕಾದರೂ ತಗೋಬಹುದು. ಈಗಲೇ ಹೇಳೋ ಪ್ರಕಾರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕುಮಾರಣ್ಣವರು ವೈಯಕ್ತಿಕವಾಗಿ ಕೆಲವು ಶಾಸಕರನ್ನು ಸಂಪರ್ಕಿಸಿ ಈ ಕಡೆ ಬಂದುಬಿಡ್ರೋ, ಹಾಕಿರೋ ಓಟು ಅಂತಿದ್ದಾರಂತೆ. ಯಾರ ಕೈ ಕೊಡ್ತಾರೋ ಗೊತ್ತಿಲ್ಲ. ಅದು ಇವತ್ತಿನ ಸ್ಥಿತಿಯಲ್ಲಿ ಹೇಳೋಕ್ಕಾಗಲ್ಲ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಯಾವತ್ತೂ ಕೂಡ 1-2 ಪವರ್ ಸೆಂಟ್ರ್ ಇದ್ದರೆ ಒಂದು ಸಿಚುವೇಶನ್ ಬೇರೆ ಕಂಟ್ರಿ. ಈ ಅತಿ ಹೆಚ್ಚು ಪವರ್ ಸೆಂಟ್ರ್ ಇರುವ ಸಂದರ್ಭದಲ್ಲಿ ಹಿತಾಸಕ್ತಿಗಳ ಸಂಘರ್ಷ ಅಂತ ಹೇಳಲಾಗತ್ತೆ.
ಈ ಹಿತಾಸಕ್ತಿಗಳ ಸಂಘರ್ಷ ಇದೆಯಲ್ಲ, ಅದು ಯಾವುದೇ ರೀತಿಯ ರಾಜಕೀಯ ತಿರುವಿಗೆ ಕಾರಣ ಆಗ್ಬೋದು. ಸೊ ಈ ಹಿತಾಸಕ್ತಿಗಳ ಸಂಘರ್ಷ ಯಾರ ನಡುವೆ? ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ, ಇಷ್ಟೇ ಅಲ್ಲ. ಸೊ ಹಿರಿಯರು, ಕಿರಿಯರು, ಜಾತಿವಾರು, ಪ್ರಾದೇಶವಾರು, ಹೀಗೆ ಹಲವು ರೀತಿಯ ಸಂಘರ್ಷಗಳಿವೆ. ಇದರಿಂದ ಹೊರಗಡೆ ಬರಬೇಕು. ಇದು ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆ ಅಂತಲೇ ನನಗೆ ಅನಿಸ್ತಾ ಇದೆ. ಸೊ ಈ ನಡುವೆ ಇವತ್ತು ಇನ್ನೊಂದು ಬಹಳ ಪ್ರಮುಖ ಬೆಳವಣಿಗೆ ನಡೀತು. ಇದು ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಜಯ ಅಂತಲೇ ಅನ್ಬೋದು. ಅದು ಬೆಂಗಳೂರು ಅಭಿವೃದ್ಧಿ ಖಾತೆ ಪೂರ್ಣ ನನಗೆ ಬೇಕು ಅಂತ ಸೆಡ್ಡು ಹೊಡೆದಿದ್ದಂಥ ಕೃಷ್ಣ ಬೈರೇಗೌಡರ ಇವತ್ತಿನ ಸಭೆ. ನಿನ್ನೆ ಅವರು ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಆ ಚರ್ಚೆ ಫಲಶ್ರುತಿ ಏನು ಗೊತ್ತಿಲ್ಲ. ಹಾಗಿದ್ದರೆ ಅವರಿಗೆ ಅವರು ಬಯಸಿದ BDA ಮತ್ತು BMRDA ಏನಿದೆ ಅದು ಕೊಡುವ ಭರವಸೆ ಸಿಗ್ತಾ, ಅಥವಾ ಅವ್ರನ್ನ ಹಾಗೆ ಸಾಂತ್ವನ ಪಡಿಸಲಾಯ್ತಾ? ಈ ಬಗ್ಗೆ ಯಾವುದೇ ವಿವರಗಳು ಹೊರಗಡೆ ಬಂದಿಲ್ಲ. ಕೃಷ್ಣ ಬೈರೇಗೌಡರು ಇವತ್ತೇನು GBA ಸಭೆ ನಡೆಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಸುದ್ದಿಗಾರರ ಪ್ರಶ್ನೆ ಮಾಡಿದಾಗ ಅವರು ನಾನು ಸಭೆ ಮುಗಿಸ್ಕೊಬಂದು ಹೇಳ್ತೀನಿ ಎಂದರು. ಸೊ ನಾನು ನಿಮ್ಮ ಜೊತೆ ಮಾತನಾಡುವ ಈ ಸಂದರ್ಭದಲ್ಲಿ ಸಭೆ ಮುಗಿದಿರಲಿಲ್ಲ. ಆದ್ದರಿಂದ ಆ ಹೊಂದಾಣಿಕೆ ಆದದ್ದು ಹೇಗೆ ಅಂತ ಬಹುಮಟ್ಟಿಗೆ ರಾಜಕೀಯ ವೀಕ್ಷಕರು ಮತ್ತು ಕಾಂಗ್ರೆಸ್ ಪಕ್ಷದ ಹಲವು ನಾಯಕರ ಹೇಳೋ ಪ್ರಕಾರ ಬೈರೇಗೌಡರು ಒಂದು ರೀತಿ ಶರಣಾಗಿದ್ದಾರೆ. ಅವರಿಗೆ ಖಾತೆಯನ್ನು ಕೊಡುವುದಕ್ಕೆ DK ಸುತಾರಾಮ್ ಒಪ್ತಾ ಇಲ್ಲ ಅನ್ನುವ ಮಾಹಿತಿ ಇದೆ. ಗೊತ್ತಿಲ್ಲ ಅದು ಏನಾಗಿದೆ ಗೊತ್ತಿಲ್ಲ. ಅದು ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವ ಮಾತು. ಸೊ ಹಾಗಿದ್ದರೆ ಅವ್ರನ್ನ ಹೇಗೆ ಮನವೊಲಿಸಲಾಯಿತು? ಇನ್ನೇನಾದರೂ ಎಕ್ಸ್ಟ್ರಾ ಕೊಡೋಕ್ಕಾಯ್ತಾ? ಅಥವಾ ಇಡೀ ಕಾಂಗ್ರೆಸ್ ರಾಜಕಾರಣದಲ್ಲಿ ತಮ್ಮ ಬಗ್ಗೆ ಭಿನ್ನಾಭಿಪ್ರಾಯ ಹೊಂದಿದವರನ್ನು ಮಣಿಸುವುದರಲ್ಲಿ DK ಶಿವಕುಮಾರ್ ಯಶಸ್ವಿ ಆಗ್ತಿದ್ದಾರೆ. ಅವರು ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಸಂಪೂರ್ಣ ಆಶೀರ್ವಾದ ಇದ್ದಂತೆ ಕಾಣುತ್ತೆ. ಹಾಗೆಯೇ ಈ ವಿವಾದಾತ್ಮಕವಾದ ಕೆಲವು ಇಶ್ಯೂಸ್ಗಳೇನಿವೆ, ಈ ವಿವಾದಾತ್ಮಕವಾದ ಇಶ್ಯೂಸ್ಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ, ಅಥವಾ ಬೆಂಗಳೂರು ಅಭಿವೃದ್ಧಿ BDA ಮತ್ತು BMRDA ಏನಿದೆ ಅದನ್ನು ನಿರ್ವಹಿಸುವುದಕ್ಕೆ DK ಶಿವಕುಮಾರೇ ಯೋಗ್ಯರು ಅನ್ನೋ ಒಂದು ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿರ್ಬೋದಾ? ಹಾಗೆ ಬಂದಿದ್ದರೆ ಹೇಗೆ ಆ ತೀರ್ಮಾನಕ್ಕೆ ಬಂದಿರ್ಬೋದು? BMRDA ಮತ್ತು BDA ಏನಿದೆ ಅದು ಕೃಷ್ಣ ಬೈರೇಗೌಡರ ಕೈಯಲ್ಲಿ ಆಗಲ್ಲ, ಅವರಿಗೆ ಆ ಸ್ಟ್ರೆಂತ್ ಇಲ್ಲ. ಸೊ DK ಶಿವಕುಮಾರ್ ಬೆಟ್ರು ಅಂತ ಕಾಂಗ್ರೆಸ್ ಹೈಕಮಾಂಡ್ ಅಂತ ಒಂದು ತೀರ್ಮಾನಕ್ಕೆ ಬಂದರೆ ಕಾಂಗ್ರೆಸ್ ಹೈಕಮಾಂಡ್ ಉದ್ದೇಶವನ್ನು ಪ್ರಶ್ನಿಸಬೇಕಾಗತ್ತೆ ಅಂತ. ಯಾಕದು? ಯಾಕೆ BMRDA ಇವೆರಡು ಇದೊಂಥರ ಫಲಪ್ರದವಾದ ಅಥವಾ ನಮ್ಮಲ್ಲಿ ಕರೆಯೋ ಹಸು ಅಂತಾರೆ, ಕರೆಯೋ ಹಸು ಅಂತ ಕರವಾಕಿರುತ್ತೆ, ಲೀಟ್ರ್ಗಟ್ಟಲೆ ಹಾಲು ಕೊಡುತ್ತದು. ಹಾಗೆ ಸೊ ಈ BMRDA ಮತ್ತು BDA ಎರಡೂ ಕೂಡ ಕರೆಯುವ ಹಸು ಆಗಿರುವುದರಿಂದ ಈ ಹಸು ಮುಖ್ಯಮಂತ್ರಿಗಳ ಜೊತೆ ಇರಲಿ ಅನ್ನೋ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿರಬಹುದಾ? ಸೊ ಏನು DK ಶಿವಕುಮಾರ್ ಅವರು ಕರೆಯುವ ಹಾಲಿನಲ್ಲಿ ತಮಗೂ ಸ್ವಲ್ಪ ಸಿಗಲಿ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ನಿರೀಕ್ಷೆ ಆಗಿರಬಹುದಾ? ಗೊತ್ತಿಲ್ಲ. ಇದು ರೇ ಪ್ರಪಂಚ. ಆದರೆ ಯಾಕೆ ಕೃಷ್ಣ ಬೈರೇಗೌಡರ ಈ ಒತ್ತಡಕ್ಕೂ ಕೂಡ ಮಣಿತಾ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್? DK ಶಿವಕುಮಾರ್ ಪವರ್ಫುಲ್ ಆಗ್ತಿದ್ದಾರಾ ಅಂತ. DK ಶಿವಕುಮಾರ್ ಪವರ್ಫುಲ್ ಆಗ್ತಾ ಇರ್ಬೋದು, ಐ ನೋ ಇಶ್ಯೂ ಅಬೌಟ್ ದ್ಯಾಟ್. ಮುಖ್ಯಮಂತ್ರಿ ಪವರ್ಫುಲ್ ಆಗಿರಬೇಕು ಅನ್ನೋದು ನಿಜ. ಆದರೆ ಅವರು ಪವರ್ಫುಲ್ ಆಗ್ತಾ ಹೋದ ಹಾಗೆ ಕರ್ನಾಟಕದ ಆಡಳಿತದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಅವ್ರು ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ. ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ ಅಂತ. ಅದ್ರ ಬಗ್ಗೆ ಕೆಲವರು ವ್ಯಂಗ್ಯವಾಗಿ ಟೀಕೆ ಮಾಡೋದುಂಟು. ಜಗತ್ತಲ್ಲಿ ಟೀಕೆ ಮಾಡೋರು ಇದ್ದೇ ಇರ್ತಾರೆ. ಭ್ರಷ್ಟಾಚಾರವನ್ನು ನಿಲ್ಲಿಸ್ಬಿಡ್ತೀನಿ ಅಂತ DK ಶಿವಕುಮಾರ್ ಹೇಳಿದಾಗ ಕೆಲವರು ಸುಮ್ಮನೆ ನಗ್ತಾರೆ, ಹಾಸ್ಯ ಮಾಡ್ತಾರೆ. ಇದು ಸಹಜವಾದ್ದು. ಹಾಗೆ ರಾಜಕೀಯ ವಿರೋಧಿಗಳು ಕೂಡ ಇದರ ಬಗ್ಗೆ ಇನ್ನೊಂದು ರೀತಿಯ ಪ್ರತಿಕ್ರಿಯೆಗಳನ್ನು ನೀಡ್ತಿರ್ತಾರೆ. ಅದು ಸಾಧ್ಯನಾ ಅಂತ. ಯಾಕೆಂದರೆ ಭ್ರಷ್ಟಾಚಾರ ಎಲ್ಲ ಇದೆಯಲ್ಲ, ಅದು ಈ ಸಮಾಜದಲ್ಲಿ ಹಾಸುಹೊಕ್ಕಾಗಿದೆ ಕಣ. ಇದು ಭ್ರಷ್ಟರ ದೇಶ. ಇದು ಯೋಗ್ಯರ ದೇಶ ಅಲ್ಲ. ಇಲ್ಲಿ ಅಯೋಗ್ಯರ ಸಂಖ್ಯೆ ಜಾಸ್ತಿ. ಭಾರತೀಯ ರಾಜಕಾರಣ ಇದೆಯಲ್ಲ, ಅದೊಂದು ವ್ಯಾಪಾರವಾಗಿ ಪರಿವರ್ತನೆ ಆದದ್ದು ಅಂತ. ಈಗೆಲ್ಲ ನೀವು ಒಂದೊಂದೇ ನೋಡಿ, ನೀವು ಪ್ರಧಾನಿ ನರೇಂದ್ರ ಮೋದಿಯವರಿಂದ ರಾಜ್ಯಗಳ ಮುಖ್ಯಮಂತ್ರಿಯವರು ನೋಡಿ, ಎಲ್ಲರೂ ಕೂಡ ವ್ಯಾಪಾರಸ್ಥರೇ. ದಿನ ಹೋದ ಹಾಗೆ ವ್ಯಾಪಾರಸ್ಥರು ಅಧಿಕಾರವನ್ನು ಹಿಡಿತಾ ಇದ್ದಾರೆ. ಅವ್ರಿಗೆ ವ್ಯಾಪಾರ ಗೊತ್ತಿರಬೇಕು. ಯಾವ ರೀತಿಯ ವ್ಯಾಪಾರ ಅಂತ ನಾನು ಹೇಳಲಾರೆ. ವ್ಯಾಪಾರಸ್ಥರೇ ರಾಜಕಾರಣವನ್ನು ನಿಯಂತ್ರಿಸುವ ಕಾಲಘಟ್ಟದಲ್ಲಿದ್ದೀವಿ. ಮೊದಲೆಲ್ಲ ಸೇವೆ ಅಂತಿದ್ರು ಅಲ್ವಾ? ಭಾಳಷ್ಟು ಜನ ರಾಜಕಾರಣಿಗಳು ಅವರ ವೈಯಕ್ತಿಕ ಬದುಕು, ಸಚ್ಚಾರಿತ್ರ,
ಭ್ರಷ್ಟರಹಿತವಾದ ಆಡಳಿತ ಎಲ್ಲವೂ ಇದ್ದವು. ಆ ಕಾಲ ಹೊರಟೋಗ್ಬಿಟ್ಟಿದೆ. ಈಗ ಹಾಗಿಲ್ವೇ ಇಲ್ಲ. ಒಂದು ಅನುಭವವನ್ನು ಹೇಳ್ಬಿಟ್ಟು ಇದು ಮುಗಿಸ್ತೀನಿ. ಒಬ್ಬರು ಗೋವಿಂದೇಗೌಡರು ಅಂತ ಒಬ್ಬರು ಸಚಿವರಿದ್ದರು. ಅವರು ಮಂತ್ರಿ ರಾಜೀನಾಮೆ ಕೊಟ್ಟು ಸರ್ಕಾರ ಹೋದ ಮೇಲೆ ಒಂದಿನ ಕಾರ್ಪೊರೇಷನ್ ಹತ್ರ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದರು, ಬಸ್ಸಿಗೆ ಕಾಯ್ತಾ. ನಾನು ಎಲ್ಲೋ ಹೋಗ್ತಾ ಇದ್ದವನು ನನ್ನ ಕಾರ್ನಲ್ಲಿ ಗೋವಿಂದೇಗೌಡರಲ್ವ ಅಂತ ಕಾರ್ ನಿಲ್ಲಿಸಿ, ಸಾರಿ ಎಲ್ಲಿ ಅಂತಂದೆ. ಬಸ್ಸಿಗೆ ಕಾಯ್ತಾ ಇದ್ದೀನಿ, ನಾನು ಬನಶಂಕರಿಗೆ ಎಲ್ಲರಿಗೂ ಹೋಗಬೇಕು ಅಂದರು. ನಾ ಡ್ರಾಪ್ ಕೊಡ್ತೀನಿ ಬನ್ನಿ ಸರ್ ಅಂದೆ. ಇಲ್ಲ ಅಂದರು, ಬನ್ನಿ ಕೂತ್ಕೊಳ್ಳಿ ಅಂದೆ. ಹಾಗಿದ್ದರು ಸಚಿವರುಗಳು ಕೂಡ. ಸಚಿವರು ಹೋದ್ಮೇಲೆ ನಿಮ್ಮಂತೆ ಸಾಮಾನ್ಯ ಜನರಾಗಿರ್ತಿದ್ದರು. ಈಗ ರಾಜಕಾರಣ ಮತ್ತು ವ್ಯಾಪಾರದ ನಡುವೆ ವ್ಯತ್ಯಾಸ ಇಲ್ಲದಿರೋದ್ರಿಂದ ವ್ಯಾಪಾರಸ್ಥರೇ ಆಡಳಿತ ನಡೆಸ್ತಿದ್ದಾರೆ.